ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ, ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು. ದೇವ, ಈ ಒಂದು ಸಮಯದಲ್ಲಿ ನಿನ್ನ ಮಾತುಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಹೇಳುವಂಥ ಮಾತುಗಳು, ಕೇಳುವಂಥ ಮಾತುಗಳು ಮಾನವನ ಕಲ್ಪಿತ ಮಾತುಗಳಾಗಿರದೆ ನಿನ್ನ ಮಾತುಗಳನ್ನೇ ನಿನ್ನ ಮಕ್ಕಳಿಗೆ ತಿಳಿಯಪಡಿಸಬೇಕೆಂದು ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್. ಸರಿ ಪ್ರಿಯರೇ, ಈ ಒಂದು ಸಮಯದಲ್ಲಿ ಬಲಿ ಅರ್ಪಣೆಗಿಂತ ಅತಿ ಶ್ರೇಷ್ಠವಾದದ್ದು ಯಾವುದು ಎಂಬ ವಿಷಯನ ಕುರಿತು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋಣ. ಯಾಕೆಂದರೆ ಮನುಷ್ಯರು ಏನು ಅಂದುಕೊಂಡಿದ್ದಾರೆಂದರೆ, ದೇವರಿಗೆ ಬಲಿ ಅರ್ಪಿಸಿದರೆ ಸಾಕು, ದೇವರು ನಮ್ಮನ್ನು ಇಷ್ಟಪಡ್ತಾನ ಎಂಬ ಒಂದು ಆಲೋಚನೆಯಿಂದ ಮನುಷ್ಯರು ದೇವರ ಮಾತನ್ನು ತಿಳಿದುಕೊಳ್ಳದೆ, ಆತನ ಮನಸ್ಸನ್ನು ಅರಿತುಕೊಳ್ಳುವುದೇ ಈ ಲೋಕದಲ್ಲಿ ಜೀವಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾನೆಂದರೆ, ಬಲಿ ಅರ್ಪಣೆಗಿಂತ ಅತಿ ಶ್ರೇಷ್ಠವಾದದ್ದು ಇದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾ ಇದೆ. ಆ ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ನೋಡಿಕೊಳ್ಳೋಣ. ಅರ್ಪಿಸುವುದು ಅಂದ ತಕ್ಷಣ ನಮಗೆ ಗೋಚರವಾಗುವಂಥದ್ದು ಏನು ಪ್ರೇರೆ? ಅರ್ಪಿಸುವುದು ಅಂದ ತಕ್ಷಣ ನಾವೇನೆಲ್ಲ ದೇವರಿಗಾಗಿ ಅರ್ಪಿಸ್ತೇವೆ ಅಂತ ಒಂದು ಸಾರಿ ನಾವು ಪಟ್ಟಿ ಮಾಡಿದರೆ, ವಸ್ತುಗಳನ್ನು ನಾವು ದೇವರಿಗೆ ಅರ್ಪಿಸುತ್ತೇವೆ, ಕಾಣಿಕೆಗಳನ್ನು ಅರ್ಪಿಸುತ್ತೇವೆ, ಬಲಿನ ನಾವು ಅರ್ಪಿಸುತ್ತೇವೆ. ಅದೇ ರೀತಿಯಾಗಿ ಕುರಿ, ಕೋಳಿ, ಟಗರು, ಕೋಣ ಈ ಥರ ಒಂದು ಪಶುಗಳನ್ನು, ಪ್ರಾಣಿಗಳನ್ನು ದೇವರಿಗೆ ಬಲಿ ರೂಪದಲ್ಲಿ ನಾವು ಅರ್ಪಿಸುವುದನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಇನ್ನೂ ಏನನ್ನು ಅರ್ಪಿಸ್ತಾರೆ ಜನರು ಅಂದರೆ, ದೇವರಿಗೆ ಒಂದು ಬಲಿಯಾಗಿ, ಕಾಣಿಕೆಯಾಗಿ ತಮ್ಮ ಕೂದಲುಗಳನ್ನು ಕೂಡ ಅರ್ಪಿಸುವಂಥದ್ದನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಆಹಾರಗಳನ್ನು ಕೂಡ ಅರ್ಪಿಸುತ್ತಾರೆ. ಅದೇ ರೀತಿಯಾಗಿ ಸಮಯ, ಅದೇ ರೀತಿಯಾಗಿ ಹಾಡುಗಳ ಮೂಲಕವಾಗಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಕೂಡ ಅರ್ಪಿಸುವುದನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ತಮ್ಮ ಜ್ಯೇಷ್ಠ ಕುಮಾರನನ್ನು ನಾನು ದೇವರಿಗಾಗಿ ಅರ್ಪಿಸುತ್ತೇನೆ ಎಂಬುದನ್ನು ಕೂಡ ನಾವು ಕಾಣ್ತೇವೆ. ಆದರೆ ದೇವರು ಹೇಳುವಂಥ ಮಾತುಗಳು, ದೇವರು ಹೇಳುವಂಥ ಮನಸ್ಸು, ದೇವರ ಮನಸ್ಸು ಅನೇಕ ಜನರಿಗೆ ಅರ್ಥ ಆಗಿಲ್ಲ ಎಂಬ ವಿಷಯನ ಈ ಸಂದರ್ಭದಲ್ಲಿ ನಾನು ಹೇಳುವುದಕ್ಕೆ ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ದೇವರು ಹೇಳ್ತಾ ಇದ್ದೇನೆ ಪ್ರಿಯರೇ, ಈ ಬಲಿ ಅರ್ಪಣೆಗಿಂತಲೂ ಶ್ರೇಷ್ಠವಾದದ್ದು, ಅತಿ ಶ್ರೇಷ್ಠವಾದದ್ದು ಇನ್ನೊಂದಿದೆ, ಅದು ನನಗೆ ಬೇಕಾದದ್ದು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ತಿಳಿಸ್ತಾ ಇದೆ ಪ್ರಿಯರೇ. ಅದನ್ನು ನಾವು ಒಂದು ಸಾರಿ ವಾಕ್ಯದ ಮೂಲಕವಾಗಿ ನೋಡಿದ್ದೇ ಆದರೆ, ಸಾಮುವೇಲನ ಮೊದಲನೇ ಗ್ರಂಥ 15ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಒಂದು ಮಾತು ಈ ರೀತಿಯಾಗಿ ಒಂದು ಮಾತನ್ನು ನಮ್ಗೆ ಹೇಳ್ತಾನ. ಅಂದರೆ ಬಲಿ ಅರ್ಪಣೆಗಿಂತ ಅತಿ ಶ್ರೇಷ್ಠವಾದದ್ದು ಇದೆ, ಅತಿ ಶ್ರೇಷ್ಠವಾದ 1ನೇ ಸಾಮುವೇಲನು 15ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿ ದೇವರ ವಾಕ್ಯ ನಮ್ಗೆ ಹೇಳ್ತಾ ಇದೆ. ಸಾಮುವೇಲನು ಸೌಲನಿಗೆ, ಯೆಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಅಭಿಷೇಕಿಸುವುದಕ್ಕೋಸ್ಕರ ನನ್ನನ್ನೇ ಕಳಿಸಿದ್ದಾನಲ್ಲ, ಆತನು ಈಗ ಹೇಳುವುದನ್ನು ಕೇಳು. ಸೇನಾಧೀಶ್ವರನಾದ ಯೆಹೋವನು ನಿನಗೆ ಇಸ್ರಾಯೇಲರ ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಖ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆಪಡಿಸಿದ್ದರಿಂದ ನಾನು ಅವರಿಗೆ ಮುಗಿ ತೀರಿಸುವೆನು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಇಲ್ಲಿರ್ತಕ್ಕಂಥ ವಚನನ ನಾವು ಒಂದು ಸಾರಿ ನೋಡುವುದಾದರೆ, ದೇವರ ವಾಕ್ಯದಲ್ಲಿ ನಮ್ಗೆ ತಿಳಿಸ್ತಾ ಇದ್ದ ಪ್ರೇರೆ, ಸಾಮುವೇಲನ ಗ್ರಂಥದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಸಾಮುವೇಲನು ಸೌಲನಿಗೆ, ಯೆಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಅಭಿಷೇಕಿಸುವುದಕ್ಕೋಸ್ಕರ ನನ್ನನ್ನು ಕಳಿಸಿದ್ದಾನೆ. ದೇವರು ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಸಾಮುವೇಲನ ಮುಖಾಂತರವಾಗಿ, ಒಬ್ಬ ಪ್ರವಕ್ತನ ಮುಖಾಂತರವಾಗಿ ಸೌಲನನ್ನು ಏನು ಮಾಡ್ತಾನ ಅಂದರೆ ಒಬ್ಬ ರಾಜನನ್ನಾಗಿ ಮಾಡುವುದಕ್ಕೆ ಆಸೆ ಪಡ್ತಾನ.
ಆತನಿಗೆ ದೇವರು ಕೊಟ್ಟಿರ್ತಕ್ಕಂಥ ಮೊದಲನೇ ಟಾಸ್ಕ್ ಏನಂದರೆ, ನೀನು ರಾಜನಾಗಿ ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಟಾಸ್ಕ್ ಏನಂದರೆ 3ನೇ ಅಧ್ಯಾಯದಲ್ಲಿದೆ ಪ್ರಿಯರೇ. ಈಗ ನೀವು ಹೋಗಿ ಅವರನ್ನು ಸೋಲಿಸಿ, ಯಾರನ್ನ? ಅಮಲೇಕರನ್ನು ಸೋಲಿಸಿ ಅವಗಿರುವುದೆಲ್ಲವನ್ನು ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಪ್ರಿಯರೇ, ಇಲ್ಲಿ ನೋಡುವುದಾದರೆ ಸೌಲನಿಗೆ ಸಾಮುವೇಲನ ಮುಖಾಂತರವಾಗಿ, ಆ ಪ್ರವಕ್ತನ ಮುಖಾಂತರವಾಗಿ ದೇವರ ಹೇಳಿದ ಮಾತು ಏನಂದರೆ, ಈ ಅಮಲೇಕ್ಯರು ನನ್ನ ಪ್ರಜೆಗಳನ್ನು ನನ್ನ ಹಿಂಸೆ ಪಡಿಸಿದ್ದರಿಂದ ನೀನು ಹೋಗಿ ಏನು ಮಾಡ್ಬೇಕಂದ್ರೆ ಅವರಿಗೆ ಸಂಪೂರ್ಣವಾಗಿ ಹಾಳು ಮಾಡು. ಯಾರನ್ನ? ಅಮಲೇಕ್ಯರನ್ನು ನೀನೇನು ಮಾಡು? ಸಂಪೂರ್ಣವಾಗಿ ಹಾಳು ಮಾಡು ಎಂಬುದಾಗಿ ದೇವರ ವಾಕ್ಯವ ಒಂದು ಮಾತಿನ ಮೂಲಕವಾಗಿ ಆತನಿಗೆ ಹೇಳಿದರೆ, ಅದನ್ನು ಇನ್ನೊಂದ್ಸರಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ನೀನೇನು ಮಾಡು? ಕೊಂದು ಹಾಕಬೇಕು ಎಂಬುದಾಗಿ ಸೌಲನಿಗೆ ದೇವರು ಹೇಳ್ತಾನೆ ಪ್ರೇರೆ. ಈ ಸಾಮುವೇಲನ ಮುಖಾಂತರವಾಗಿ ನೀನು ಏನು ಮಾಡಬೇಕು? ದೇವರು ಸಾಮುವೇಲನಿಗೆ ಕೊಟ್ಟಿರ್ತಕ್ಕಂಥ ಮೊದಲನೇ ಟಾಸ್ಕ್ ಏನಂದರೆ, ನೀನು ಹೋಗಿ ಅಮಲೇಕ್ಯರನ್ನು ಸಂಪೂರ್ಣವಾಗಿ ಹಾಳು ಮಾಡು, ಅವರಿಗಿರುವುದು ಎಲ್ಲವನ್ನು ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ, ಏರನಾಗಲಿ, ಚಿಕ್ಕ ಮಕ್ಕಳನ್ನು ಕೂಡ, ಶಿಶುಗಳನ್ನು ಕೂಡ ನೀನೇನು ಮಾಡು? ಹಾಳು ಮಾಡು. ಯಾಕೆಂದರೆ ಅವರು ನನ್ನ ಜನಾಂಗದವರಿಗೆ ಏನು ಮಾಡ್ಯಾರ? ಹಿಂಸೆ ಪಡಿಸ್ತಾ ಇದ್ದಾರಾ ಎಂದು ಕೇಸಿ ದೇವರು ಏನು ಮಾಡ್ತಾನಂದರೆ ಸೌಲನಿಗೆ ಮಾತಿನ ಮುಖಾಂತರವಾಗಿ, ಸಾಮುವೇಲನ ಮುಖಾಂತರವಾಗಿ ತಿಳಿಸ್ತಾನ ಪ್ರಿಯರೇ. ಅವಾಗ ಆ ಸಾಮುವೇಲನು ಏನು ಮಾಡ್ತಾನಂದರೆ 8ನೇ ವಚನ 7ರಿಂದ ನೋಡ್ಕೊಳ್ಳೋಣ. ಅಮಲೇಕ್ಯರನ್ನು, ಆಗ ಸೌಲನು ಅಮಲೇಕ್ಯರನ್ನು ಹಾವಿಲ ಪ್ರಾಂತದಿಂದ ಐಗುಪ್ತದ ಪೂರ್ಣ ದಿಕ್ಕಿನಲ್ಲಿರುವ ಶೂರಿನವರೆಗೂ ಹೊಡೆಯುತ್ತಾ ಹೋದನು. ಅವರ ಅರಸನಾದ ಆಗನನ್ನು ಸಜೀವವಾಗಿ ಹಿಡಿದು ಎಲ್ಲ ಜನರನ್ನು ಕತ್ತಿಯಿಂದ ಸಂಹರಿಸಿದನು. ಸೌಲನು ಇಸ್ರಾಯೇಲರು ಆಗನನ್ನು ಮೇಲ್ತರದ ಕುರಿಗಳನ್ನು, ದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿದ ಪ್ರಯೋಜನವಿಲ್ಲದಂಥ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟರು. ಇಲ್ಲಿ ದೇವ್ರ ಮಾತು ಏನು ಅಂದರೆ, ಸಾಮುವೇಲನಿಗೆ ಮುಖಾಂತರವಾಗಿ ಸೌಲನಿಗೆ ದೇವರು ಏನು ಹೇಳ್ತಾನಂದರೆ, ನೀನು ಹೋಗಿ ಅಮಲೇಕ್ಯರಲ್ಲಿರ್ತಕ್ಕಂಥ ಅಮಲೇಕ್ಯರನ್ನು ಸಂಪೂರ್ಣವಾಗಿ ಹಾಳು ಮಾಡು. ಅವರನ್ನು ನೀನೇನು ಮಾಡು? ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಶಿಶುಗಳನ್ನು, ಎತ್ತು, ಕೂರಿ, ಕಂತೆ ಯಾವುದೇ ಕನಿಕರ ಇಲ್ಲಾರ್ದಂಗೆ ಅಡ್ಡಡ್ಡ ಬಂದವ್ರನ್ನ ಏನು ಮಾಡು? ನೀನು ಸಂಹಾರ ಮಾಡ್ಕೊಂತ ಹೋಗುವಂಥ ದೇವರು ಆ ಸೌಲನಿಗೆ ಹೇಳಿದ್ರೆ, ಈ ಸೌಲನು ಏನು ಮಾಡ್ತಾನ ಅಂದರೆ ದೇವರನ್ನು ಹೇಳಿದ ಮಾತನ್ನು ಸಂಪೂರ್ಣವಾಗಿ ಕೇಳಲ್ಲ ಪ್ರೇರೆ. ಅದಕ್ಕೆ ಮೀರಿ ಆತ ಏನು ಮಾಡ್ತಾನಂದರೆ, ಆತನು ಅರಸನಾದ ಆಗನನ್ನು, ಅಮಲೇಕ್ಯರ ಅರಸನಾದ ಆಗನನ್ನು ಸಜೀವವಾಗಿ ಹಿಡಿದು ಎಲ್ಲ ಜನರನ್ನು ಕತ್ತಿಯಿಂದ ಸಂಹರಿಸಿದನು. ದೇವರೇನು ಹೇಳಿದನ? ಯಾರನ್ನೂ ಉಳಿಸ್ಬೇಡ. ಚಿಕ್ಕ ಮಕ್ಕಳಿಂದ ಹಿಡಿದು, ಪಶುಗಳಿಂದ ಹಿಡಿದು, ಕ್ರಿಮಿಕೀಟಗಳಿಂದ ಹಿಡಿದು ಅಡ್ಡ ಬಂದರೆ ಅಮಲೇಕ್ಯರಿಗೆ ಸಂಬಂಧಪಟ್ಟಂಥ ಎಲ್ಲವದನ್ನು ನೀನೇನು ಮಾಡು? ಸಂಪೂರ್ಣವಾಗಿ ನಾಶ ಮಾಡು ಅಂತ ದೇವರು ಹೇಳಿದ್ರೆ, ಇಲ್ಲಿ ಸೌಲನು ಏನು ಮಾಡ್ತಾ ಇದ್ದಾನಂದರೆ ಆ ಅಮಲೇಕ್ಯರ ಅರಸನಾದ ಆಗನನ್ನು ಸಜೀವವಾಗಿ ಹಿಡಿದು ಎಲ್ಲ ಜನರನ್ನು ಕತ್ತಿಯಿಂದ ಸಂಹರಿಸಿದನು. ಮತ್ತೇನು ಮಾಡ್ತಾನ? ಸೌಲನು ಇಸ್ರಾಯೇಲರ ಆಗನನ್ನು, ಮೇಲ್ತರದ ಕುರಿ ದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿದ ಪ್ರಯೋಜನವಿಲ್ಲದಂಥ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟರು. ದೇವರು ಹೇಳಿದ ಮಾತೇನು? ನೀನು ಸಂಪೂರ್ಣವಾಗಿ ಎಲ್ಲವನ್ನ ನಾಶ ಮಾಡು ಅಂತ ದೇವರು ಹೇಳಿದ್ರೆ, ಇಲ್ಲಿ ಸೌಲನು ಏನು ಮಾಡ್ತಾನಂದರೆ ಆ ಕೆಲಸಕ್ಕೆ ಬಾರ್ಲಾಡ್ತಕ್ಕಂಥ ವಸ್ತುಗಳನ್ನು, ಕುರಿಗಳನ್ನು, ದನಗಳನ್ನು ಎಲ್ಲವನ್ನ ಸಂಹಾರ ಮಾಡಿ ಆ ಕೊಬ್ಬಿದ ದನ ಕುರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಪದಾರ್ಥಗಳನ್ನ ಏನು ಮಾಡ್ತಾನಂತ ಆತನಿಗೆ ನಾಶ ಮಾಡೋಕ್ಕೆ ಮನಸ್ಸಿಲ್ಲಾರ್ದಂಗೆ ಏನು ಮಾಡ್ತಾನಂದರೆ ತನ್ನ ರಾಜ್ಯಕ್ಕೆ ಅವುಗಳನ್ನ ಏನು ಮಾಡ್ತಾನ? ಕರ್ಕೊಂಡು ಬರ್ತಾನಂತ. ಆಗ ದೇವ್ರು ಹೇಳ್ತಾನ, ಪ್ರೇರೆ 12ರಿಂದ ಓದ್ಕೊಂತ ಹೋಗ್ರಿ.
ಅದರಿಂದ ಕಂಟಿನ್ಯೂ ಮಾಡಿದ್ರೆ, ಯೆಹೋವನು ಸಾಮುವೇಲನಿಗೆ ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಾಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆಯಿಟ್ಟನು. ಆಗ ಅವನು ಬೆಳಗ್ಗೆ ಎದ್ದು ಸೌಲನನ್ನು ನೋಡುವುದಕ್ಕೆ ಹೊರಟಾಗ ಅವನಿಗೆ ಸೌಲನು ಕರ್ಮೆಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಗುಟ್ಟ ಇಳಿದು ಗಿಲ್ಗಿಲಕ್ಕೆ ಹೋದನೆಂಬ ವರ್ತಮಾನವು ಬಂದಿದ್ದರಿಂದ ಸಾಮುವೇಲನು ಅಲ್ಲಿಗೆ ಹೋದನು. ಸೌಲನು ಅವನನ್ನು ಕಂಡು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದೆನು ಅಂದನು. ಅದಕ್ಕೆ ಸೌಲನು, ಹಾಗಾದರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ, ದನಗಳ ಶಬ್ದವು ನನಗೆ ಕೇಳುತ್ತದೆ ಎನ್ನಲು ಸೌಲನು. ಇಲ್ಲಿ ಏನು ಮಾಡ್ತಾನೆ ಅಂದರೆ, ದೇವರು ಸೌಲನಿಗೆ ಹೇಳಿರುವಂಥ ಮಾತು ಏನಂದರೆ, ನೀನು ಹೋಗಿ ಅಮಾಲೇಕ್ಯರ ಪ್ರತಿಯೊಂದು ವಸ್ತುಗಳನ್ನು ಹಾಳು ಮಾಡು ಅಂದರೆ, ಆತನು ಅಲ್ಲಿರ್ತಕ್ಕಂಥ ಆತನ ರಾಜನನ್ನು ಕರ್ಕೊಂಡು ಹಾಗೆ ಆತನ ಹೇಳ್ಕೊಂಬರ್ತಾನೆ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕೆಲಸಕ್ಕೆ ಬಾರಲಾರ್ದಂಥ ಕುರಿಗಳನ್ನು, ದನಗಳನ್ನು, ಅಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ನಾಶ ಮಾಡಿ ಏನು ಮಾಡ್ತಾನೆ ಅಂದರೆ, ಆ ಕೊಬ್ಬಿದ ಕುರಿ ಮರಿಗಳನ್ನು, ಪಶುಗಳನ್ನು, ಶ್ರೇಷ್ಠವಾದ ಪದಾರ್ಥಗಳನ್ನು ಆತನಿಗೆ ನಾಶ ಮಾಡಲು ಮನಸ್ಸಿಲ್ಲದೆ ಪ್ರಯೋಜನವಿಲ್ಲದಂಥವುಗಳನ್ನ ಮಾತ್ರ ನಾಶ ಮಾಡಿ ಅವುಗಳನ್ನು ಕರೆದುಕೊಂಡು ತನ್ನ ರಾಜಸ್ಥಾನಕ್ಕೆ ಏನು ಮಾಡ್ತಾನಂತ ಕರೆದುಕೊಂಡು ಬರ್ತಾನೆ. ಇದನ್ನು ನೋಡಿರ್ತಕ್ಕಂಥ ಯೆಹೋವ ದೇವರಿಗೆ ಕೋಪ ಕೋಪ ಬಂದು ಏನಂತಾರಂದರೆ, ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ಈಗ ನಾನು ಪಶ್ಚಾತ್ತಾಪ ಪಡುತ್ತೇನೆ ಅಂತ ಹೇಳಿ ಸಾಮುವೇಲನ ಮುಖಾಂತರ ಮಾತಾಡ್ತಾ ಇರುವಾಗ ಆ ಸಾಮುವೇಲನು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ, ರಾತ್ರಿಯೆಲ್ಲ ವಿಜ್ಞಾಪನೆ ಮಾಡಿ ಸೌಲನನ್ನು ಹುಡುಕೊಂತು ಬೆಳಿಗ್ಗೆ ಓಡೋಡಿ ಬರ್ತಾನಂತ ಪ್ರಿಯರೇ, ಸೌಲ ಎಲ್ಲಿದ್ದಾನಂತ. ಆಗ ಆ ಸೌಲನ್ನು ಕಂಡಿರ್ತಕ್ಕಂಥ ಆ ಸಾಮುವೇಲನ ಕಂಡಿರ್ತಕ್ಕಂಥ ಈ ಸೌಲನು ಹೇಳ್ತಾನ, ಅವನಿಗೆ, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದೆನು ಅಂದನು. ಅದಕ್ಕೆ ಸಾಮುವೇಲನು, ಹಾಗಾದರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ, ದನಗಳ ಶಬ್ದವು ನನಗೆ ಕೇಳುತ್ತದೆ ಎನ್ನಲು ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕೆ ಅಮಲೇಕ್ಯರ ಕುರಿದನಗಳನ್ನು ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ, ಮಿಕ್ಕದವುಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದೆವು ಎಂದು ಉತ್ತರ ಕೊಟ್ಟನು. ಆಗ ಸೌಲನು ಸಾಮುವೇಲನು ಬಂದು ಸೌಲನನ್ನು ಕೇಳಿದಾಗ ಆ ಸೌಲನು ಏನು ಹೇಳ್ತಾನಂದರೆ, ನಾವು ಅಲ್ಲಿರ್ತಕ್ಕಂಥ ಎಲ್ಲ ಅಮಲೇಕ್ಯರನ್ನು ನಾಶ ಮಾಡಿದ್ದೇವೆ, ಆದರೆ ಇವುಗಳನ್ನು ಯಾಕೆ ತಂದೀವಂದರೆ ನಿನ್ನ ದೇವರಿಗೆ ಆ ಒಂದು ಬಲಿಯಾಗಿ ಅರ್ಪಿಸುವುದಕ್ಕೆ ನಾವು ತಂದೀವಿ ಅಂತ ಆತನು ಹೇಳ್ತಾನೆ ಪ್ರಿಯರೇ. ನಿಜವಾಗ್ಲೂ ಅಲ್ಲಿ ನಾವು ನೋಡಿದ್ದೇನೆಂದರೆ, ಆ ವಾಕ್ಯದ ಮೂಲಕ ನಾವು ನೋಡೋದೇನೆಂದರೆ, ಆ ಸೌಲನಿಗೆ ಅವುಗಳನ್ನು ಸಾಯಿಸುವುದಕ್ಕೆ ಮನಸ್ಸಲ್ಲಿ, ಯಾಕೆಂದ್ರೆ ಅವು ಬಲಿಷ್ಠವಾಗಿದ್ದಾವ, ಗಟ್ಟಿಪುಟ್ಟಾಗಿದ್ದಾವ, ಪ್ರಯೋಜನವಿಲ್ಲದಂಥವುಗಳನ್ನ ಈನವ ನಾಶ ಮಾಡಿ ಆ ಶ್ರೇಷ್ಠವಾದ ಪದಾರ್ಥಗಳನ್ನ ಇದನಿಗೆ ಮನಸ್ಸಿಲ್ಲ ಸಾಯಿಸುವುದಕ್ಕೆ, ಸಂಹಾರ ಮಾಡುವುದಕ್ಕೆ. ಅದಕ್ಕಾಗಿ ಏನು ಮಾತಾಡ್ತಾನಂದರೆ, ಅದನ್ನು ತಗೊಂಬಂದು ಕೇಶಿ ಗುಟ್ಟಾಗಿ ಸಾಕೋದಕ್ಕೆ ನೋಡ್ತಾನೆ. ಆ ವಿಷಯ ಸಾಮುವೇಲನಿಗೆ ಗೊತ್ತಾದಾಗ ಬಂದು ಕೇಳಿದಾಗ, ಇಲ್ಲ ಈ ಪದಾರ್ಥಗಳನ್ನು ನಾವು ನಿನ್ನ ದೇವರಾದ ಯೆಹೋವನಿಗೆ ಬಲಿಯಾಗಿ ಅರ್ಪಿಸುವುದಕ್ಕೆ ತಂದಿದ್ದೇವೆ ಅಂತ ಒಂದು ಹುಚ್ಚು ಮನಸ್ಸಿನಿಂದ ಆತನಿಗೆ ಹೇಳ್ತಾನೆ ಪ್ರಿಯರೇ. ಅದಕ್ಕೆ ಸಾಮುವೇಲನು ಹೇಳ್ತಾನೆ 17ರಲ್ಲಿ 15ನೇ ವಚನ ಹೇಳ್ತಾನೆ ಪ್ರಿಯರೇ, ಸಾಮುವೇಲನು, ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೂ ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲ ಕುಲಗಳಿಗೆ ಶಿರಸ್ಸಾದಿ. ಆತನು ನಿನಗೆ ಹೊರಟು ಹೋಗಿ ದುಷ್ಟರಾದ ಅಮಲೇಕ್ಯರೊಡನೆ ಯುದ್ಧ ಮಾಡಿ ಅವುಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದನು. ಆದರೆ ನೀನು ಯೆಹೋವನ ಮಾತನ್ನು ಕೇಳದೆ ಕೊಳ್ಳೆಗಾಗಿ ಎರಗಿ ಆತನಿಗೆ ದ್ರೋಹ ಮಾಡಿದ್ದೇಕೆ? ಸೌಲನು ಸಾಮುವೇಲನು ಹೇಳ್ತಾನೆ ಪ್ರಿಯರೇ, ದೇವರು ನಿನಗೆ ಹೇಳಿದ್ದೇನು, ನೀನು ಮಾಡಿದ್ದೇನು? ದೇವರು ನಿನಗೆ ಎಲ್ಲವನ್ನ ಸಂಹಾರ ಮಾಡು ಅಂತಂದರೆ ನೀನು ನಿನ್ನ ಆಸೆಗಾಗಿ, ನಿನ್ನ ಆ ಒಂದು ಇದಕ್ಕಾಗಿ ಏನು ಮಾಡಿದೆ? ದೇವರ ಮಾತನ್ನು ಧಿಕ್ಕರಿಸಿದ್ದಿ. ಈಗ ದೇವರ ಕೋಪ ನಿನ್ನ ಮೇಲೆ ಇಳಿದು ಬರ್ತಾ ಇದೆ ಎಂಬುದಾಗಿ ಆ ಸಾಮುವೇಲನು ಸೌಲನಿಗೆ ಹೇಳ್ತಾನೆ ಪ್ರಿಯರೇ. 22ನೇ ವಚನದಲ್ಲಿ ನಾವು ನೋಡುವುದಾದರೆ, ಅದಕ್ಕೆ ಸಾಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ, ಸೌಲನಿಗೆ ಸಾಮುವೇಲ ಹೇಳ್ತಿದ್ದಾನೆ. ಅದೇ ಸಾಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ, ಸಾಮುವೇಲನ ಮುಖಾಂತರವಾಗಿ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ನಾವು ನೋಡಿದ್ವಲ್ಲ, ಬಲಿ ಅರ್ಪಣೆಗಿಂತ ಅತಿ ಶ್ರೇಷ್ಠವಾದದ್ದು ಯಾವುದು ಅಂತ ನಾವು ನೋಡಿದ್ರೆ, ಬೈಬಲಲ್ಲಿ ನೋಡುವುದಾದರೆ ವಾಕ್ಯದ ಮೂಲಕವಾಗಿ ದೇವರು ನಮಗೆ ಹೇಳ್ತಾನೆ ಪ್ರಿಯರೇ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ಇದು ಮೊದಲನೇದು ಪ್ರಿಯರೇ.
ಇದು ಮೊದಲನೇದು ಏನು ಅಂದರೆ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ, ಈ ಕುರಿ ಕೋಳಿ ದನ ಕೊಬ್ಬಿದ ಬಲಿಷ್ಠವಾದ ಅಂಶಗಳನ್ನು ಅರ್ಪಿಸುವುದಕ್ಕಿಂತ ನನ್ನ ಮಾತು ಕೇಳುವುದು ಉತ್ತಮ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಟಗರು ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದರಿಂದ ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮನಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನ ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ಹೌದಲ್ಲ ಪ್ರೇರೆ, ದೇವರು ಹೇಳಿದ ಮಾತೇನು? ಸಾಮುವೇಲನ ಮುಖಾಂತರವಾಗಿ ಸೌಲನನ್ನು ದೇವರು ಅಭಿಷೇಕ ಮಾಡಿ ಒಂದು ರಾಜ ಪಟ್ಟವನ್ನು ಕೊಟ್ಟು ಆತನಿಗೆ ಕೊಟ್ಟಿರ್ತಕ್ಕಂಥ ಮೊದಲನೇ ಕೆಲಸವನ್ನೇ ಸೌಲನು ಏನು ಮಾಡ್ತಾನಂದರೆ, ಅದನ್ನು ದೇವರ ಮಾತನ್ನು ಕೇಳಲಾರ್ದಂಗೆ ತನ್ನ ಮನಸ್ಸಿಗೆ ಇಷ್ಟ ಬಂದಂಗೆ ದೇವರನ್ನ ಧಿಕ್ಕರಿಸಿ ಅಲ್ಲಿರ್ತಕ್ಕಂಥ ಅಮಲೇಕ್ಯರನ್ನ ಏನು ಮಾಡ್ತಾನಂದರೆ, ಆ ಕೆಲಸಕ್ಕೆ ಬರಲಾರ್ದಂಥ ವಸ್ತುಗಳನ್ನು, ಪ್ರಾಣಿಗಳನ್ನು, ಕುರಿ ಕೋಣ ಟಗರುಗಳನ್ನು, ಕತ್ತೆಗಳನ್ನು, ಒಂಟೆಗಳನ್ನು ನಾಶ ಮಾಡಿ ಬಲಿಷ್ಠವಾದ ಶ್ರೇಷ್ಠವಾದ ಪದಾರ್ಥಗಳನ್ನು ಒಂದು ಸ್ವಾರ್ಥ ಮನಸ್ಸಿನಿಂದ ತೆಗೆದುಕೊಂಡು ಬಂದಾಗ ದೇವರು ಹೇಳ್ತಾನೆ ಅವನಿಗೆ, ಯಜ್ಞವನ್ನು ಅರ್ಪಿಸೋಕ್ಕಿಂತ ಯೆಹೋವನ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ದೇವರ ಮಾತು ಕೇಳುವುದು ಉತ್ತಮ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ದೇವರ ಮಾತು ಕೇಳುವುದು ಉತ್ತಮ. ನಿಜ ಅಲ್ವಾ ಪ್ರೇರೆ? ನಾವೇನು ಅಂದ್ಕೊಳ್ತಿದ್ದೀವಿ ಅಂದರೆ, ದೇವರನ್ನ ಮೆಚ್ಚಿಸುವುದಕ್ಕಾಗಿ ಒಂದು ಯಜ್ಞವನ್ನು ಅರ್ಪಿಸಕ್ಕೆ ಹೋಗ್ತೀವಿ. ಕುರಿನೋ, ಕೋಳನೋ, ಟಗರನೋ ಅಥವಾ ಯಾವುದೋ ಒಂದು ರೀತಿಯಾಗಿ ಒಂದು ಪ್ರಾಣಿಯನ್ನು ನಾವು ಬಲಿ ಕೊಟ್ಟರೆ ದೇವರು ನಮ್ಮನ್ನು ಮೆಚ್ಚುತ್ತಾನ ಅಂತ ನಾವು ಅಂದ್ಕೊಂಡಿರ್ತೀವಿ ಪ್ರೇರೆ. ಆದರೆ ಇಲ್ಲಿ ದೇವರು ಮಾತು ನಮ್ಗೆ ಹೇಳ್ತಾ ಇದ್ದಾನೆ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ ಎಂಬುದಾಗಿ ದೇವರ ಮಾತು ನಮಗೆ ತಿಳಿಸ್ತಾ ಇದೆ. ಇಲ್ಲಿ ಏನು ಮಾಡಿದ ಅಂದರೆ, ಸೌಲನು ದೇವರ ಮಾತನ್ನು ಕೇಳಲಾರ್ದಂಗೆ ಹೋದ, ದೇವರ ಮಾತನ್ನು ಧಿಕ್ಕರಿಸಿ ಹೋದ. ಅದಕ್ಕೆ ದೇವರು ಏನು ಮಾಡ್ತಾನೆ ಪ್ರೇರೆ, ದೇವರು ಹೇಳ್ತಾನಲ್ಲ, ನಿನ್ನ ದೇವರನ್ನ ಅರಸನ್ನಾಗಿ ಮಾಡಿರ್ತಕ್ಕಂಥ ಆತನು ಈ ಒಂದು ಮೊದಲನೆಯ ಒಂದು ಟಾಸ್ಕಲ್ಲಿ ಸೌಲನ್ನು ಸೋತಿದ್ದರಿಂದ ಆ ಮೊದಲನೇ ದಿನದಲ್ಲೇ ದೇವರು ಹೇಳ್ತಾನೆ ಅವನಿಗೆ ಏನಂತ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ. ಅರಸನನ್ನಾಗಿ ಮಾಡಿರ್ತಕ್ಕಂಥ ದೇವರು ಆ ದಿನದಲ್ಲೇ ಹೇಳ್ತಾನೆ ಸೌಲನಿಗೆ, ನಾನು ನಿನ್ನನ್ನು ಅರಸತನದಿಂದ ತಳ್ಳಿಬಿಟ್ಟಿದ್ದೇನೆ. ಯಾಕೆಂದರೆ ದೇವರಿಗೆ ಇಷ್ಟವಾಗಿರುವುದು ಮಾತು ಕೇಳುವುದು. ನಿನ್ನ ಯಜ್ಞಗಳು, ನಿನ್ನ ಕುರಿ ಕೋಣ ಟಗರುಗಳು, ಈ ಥರ ಯಾವುದೇ ಯಜ್ಞಗಳನ್ನು ದೇವರು ಆತನಿಗೆ ಬೇಡ. ಆತನಿಗೆ ಬೇಕಾಗಿರುವುದು ಮೊದಲನೇದಾಗಿ ಏನು? ದೇವರ ಮಾತು ಕೇಳುವುದು ಬೇಕು. ದೇವರ ಮಾತು ಕೇಳುವವರು ದೇವರಿಗೆ ಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಹೋದರೆ, ಕೀರ್ತನೆಗಳು 50ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತಿದೆ. ಕೀರ್ತನೆಗಳು 50ನೇ ಅಧ್ಯಾಯ 7ನೇ ವಚನ. ಇಲ್ಲಿ ದೇವರು ಹೇಳ್ತಾನೆ ಪ್ರಿಯರೇ, ಪ್ರಜೆಗಳಿರ, ಇಸ್ರಾಯೇಲರೇ, ದೇವರಾದ ನಾನೇ ನಿಮ್ಮ ದೇವರು. ನಿಮಗೆ ಖಂಡಿತವಾಗಿ ಹೇಳುತ್ತೇನೆ, ಕೇಳಿರಿ. ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ಸರ್ವಾಂಗ ಹೋಮವನ್ನು ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ. ಆದರೂ ನಿಮ್ಮ ಮನೆಗಳಿಂದ ನನಗೆ ಕುರಿ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತು ನನಗೆ ಬೇಕಾಗಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡದಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ದೇವ್ರು ಹೇಳ್ತಾ ಇದ್ದಾನೆ ಪ್ರೇರೆ, ಇಲ್ಲಿ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನ, ಪ್ರಜೆಗಳಿರ, ಇಸ್ರಾಯೇಲರೇ, ದೇವರಾದ ನಾನೇ ನಿಮ್ಮ ದೇವರು. ನಾನು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ, ಕೇಳಿರಿ. ನಾನು ನಿಮಗೆ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ನೀವು ನನಗೆ ಯಜ್ಞಗಳನ್ನು ಸಮರ್ಪಿಸುತ್ತಾ ಇದ್ದೀರಾ. ಕುರಿಗಳನ್ನು, ಕೋಣಗಳನ್ನು, ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳನ್ನು ನೀವು ನನಗೆ ಯಜ್ಞ ರೂಪವಾಗಿ ಸಮರ್ಪಿಸುತ್ತಾ ಇದ್ದೀರಾ. ಆದರೂ ನಿಮ್ಮ ಮನೆಗಳಿಂದ ಸರ್ವಾಂಗ ಹೋಮವನ್ನು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ. ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತು ಬೇಕಾಗಿಲ್ಲ. ಕಾಡಿನಲ್ಲಿರುವ ಮೃಗಗಳು, ಗುಡ್ಡದಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ನನಗೇನು ಬೇಕಾಗಿಲ್ಲ? ನೀವು ದಿನಾಲೂ ನನಗೆ ಹೋಮವನ್ನು ಅರ್ಪಿಸ್ತಾ ಇದ್ದೀರಿ, ಬಲಿಗಳನ್ನ ಕೊಡ್ತಾ ಇದ್ದೀರಿ. ಅದರಲ್ಲಿ ನನಗೆ ಯಾವುದೇ ರೀತಿಯ ಬೇಸರವಿಲ್ಲ. ಮತ್ತು ನನಗಿರ್ತಕ್ಕಂಥ ಬೇಸರ ಏನು ಅಂತ ದೇವ್ರು ಹೇಳ್ತಾ ಇದ್ದಾನೆ ಪ್ರೇರೆ. 15-16 ನೋಡ್ರಿ, ಅದೇ ಕೀರ್ತನೆಗಳು 50ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ, ದುಷ್ಟರಿಗಾದರೂ ದೇವರು ಹೇಳುವುದೇನೆಂದರೆ, ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು? ನನ್ನ ನಿಬಂಧನೆಗಳನ್ನು ಉಚ್ಚರಿಸುವುದು ನಿಮಗೇನು ಕೆಲಸ? ನೀವು ನನ್ನ ಸುಶಿಕ್ಷಣವನ್ನು ಹಾಗೆ ಮಾಡುತ್ತಿರಲ್ಲ, ನನ್ನ ಆಜ್ಞೆಗಳನ್ನು
ಉಲ್ಲಂಘಿಸುತ್ತೀರಲ್ಲ. ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ, ನೀವು ನನಗೆ ಸರ್ವಾಂಗವು ನಿತ್ಯವೂ ನನಗೆ ಸಮರ್ಪಿಸುತ್ತಾ ಇದ್ದೀರಾ ಸರ್ವಾಂಗ ಹೋಮವನ್ನು. ಆದರೂ ನಿಮ್ಮ ಮನೆಗಳಿಂದ ಆದ ದೇವರು ಹೇಳ್ತಾನ, ನೀವು ನಿತ್ಯವೂ ನನಗೆ ಸರ್ವಾಂಗ ಹೋಮವನ್ನು ಸಮರ್ಪಿಸುತ್ತಾ ಇದ್ದೀರಿ, ಆದರೆ ನನಗೆ ನಿಮ್ಮ ಮನೆಯಿಂದ ಹೋರಿಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತು ಬೇಕಾಗಿಲ್ಲ. ನನಗೆ ಬೇಕಾಗಿರುವುದೇನು? ನನ್ನ ಮಾತು ಕೇಳುವುದು, ನನ್ನ ಮಾತುಗಳನ್ನು ನೀವು ಕೇಳುವುದು, ನನ್ನ ಮಾತುಗಳನ್ನು ನೀವು ಅನುಸರಿಸುವುದು. 17 ಪ್ರಿಯರೇ, ನೀವು ನನ್ನ ಸುಶಿಕ್ಷೆಯನ್ನು ಹಾಗೆ ಮಾಡುತ್ತೀರಲ್ಲ, ನನ್ನ ಆಜ್ಞೆಗಳನ್ನು ಉಲ್ಲಂಘಿಸುತ್ತೀರಿ. ನೀವು ನನ್ನ ಆಜ್ಞೆಗಳನ್ನು ಉಲ್ಲಂಘಿಸ್ತಾ ಇದ್ದೀರಿ. ನೀವು ನನಗೆ ನನ್ನ ಮೆಚ್ಚಿಸುವುದಕ್ಕೋಸ್ಕರ ನೀವು ಬಲಿ ಕೊಡ್ತಾ ಇದ್ದೀರಿ. ಅದರಲ್ಲಿ ನನಗೆ ಯಾವುದೇ ಬೇಸರ ಇಲ್ಲ. ಆದರೆ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ನನ್ನ ಮಾತುಗಳನ್ನು ಉಲ್ಲಂಘಿಸ್ತಾ ಇದ್ದೀರಿ. ಅದೇ ನನಗೆ ಒಂದು ಬೇಸರ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ನಿಜವಾಗಿ ನಾವು ನೋಡ್ಬೇಕಂದ್ರೆ ಬಲಿ ಅರ್ಪಣೆಗಿಂತ ಅತಿ ಶ್ರೇಷ್ಠವಾದದ್ದು ದೇವರು ಯಾವುದು ಅಂತ ಹೇಳ್ತಾ ಇದ್ದಾನೆ ಅಂದರೆ ದೇವರ ಮಾತು ಕೇಳುವುದು. ದೇವರ ಮಾತು ಕೇಳುವುದು ದೇವರಿಗೆ ಯಜ್ಞಕ್ಕಿಂತಲೂ ಅತಿ ಶ್ರೇಷ್ಠವಾದದ್ದು ಎಂಬುದಾಗಿ ದೇವರು ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಇನ್ನೊಂದು ನಾವು ನೋಡುವುದಾದರೆ ಪ್ರಸಂಗಿ ಗ್ರಂಥ, ಪ್ರಸಂಗಿ 5ನೇ ಅಧ್ಯಾಯದಲ್ಲಿ ಒಂದು ಮಾತಿರುತ್ತೆ ಪ್ರಿಯರೇ. ಪ್ರಸಂಗಿ 5ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತಿದೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ದೇವರು ಮಾತಾಡ್ತಿದ್ದಾನೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ಎಂಬುದಾಗಿ ದೇವರ ಮಾತು ತಿಳಿಸ್ತಾ ಪ್ರಿಯರೇ. ಒಂದನೇದು ನಾವು ಏನು ನೋಡಿದ್ವಿ? ದೇವರ ಮಾತು ಕೇಳುವುದು ಸರ್ವಾಂಗ ಹೋಮಕ್ಕಿಂತ, ಯಜ್ಞಗಳಿಗಿಂತ ದೇವರ ಮಾತು ಕೇಳುವುದು ಉತ್ತಮ ಎಂಬುದಾಗಿ ನಾವು ಮೊದಲನೇದಾಗಿ ನೋಡಿದ್ವಿ. ಎರಡನೇದಾಗಿ ದೇವರು ಇಲ್ಲಿ ಹೇಳ್ತಾ ಇದ್ದಾನ, ನಿನ್ನ ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು, ದೇವರ ಸನ್ನಿಧಿಗೆ ಬಂದು ದೇವರ ಮಾತು ಕೇಳುವುದು ಮೇಲು, ದೇವರಿಗೆ ಕಿವಿಗೊಡುವುದು ಲೇಸು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಇನ್ನೊಂದು ವಚನ ನಾವು ನೋಡುವುದಾದರೆ ಅದೇ ಕೀರ್ತನೆಗಳು 50ನೇ ಅಧ್ಯಾಯ 7ನೇ ವಚನ, ಯೆರೆಮೀಯನು 7ನೇ ಅಧ್ಯಾಯ 22ನೇ ವಚನ. ಇಲ್ಲಿ ದೇವರು ಹೇಳ್ತಾ ಇದ್ದಾನ ಪ್ರಿಯರೇ, ಯೆರೆಮೀಯನು 7ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳ್ತಾ ಇದ್ದಾನ, ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದಾಗ ಸರ್ವಾಂಗ ಹೋಮದ ಮತ್ತು ಯಜ್ಞದ ವಿಷಯವಾಗಿ ನಾನವರಿಗೆ ಏನು ಹೇಳಲಿಲ್ಲ, ಯಾವ ಅಪ್ಪಣೆಯನ್ನು ಕೊಡಲಿಲ್ಲ, ಆದರೆ ಒಂದು ಅಪ್ಪಣೆಯನ್ನು ಮಾತ್ರ ಕೊಟ್ಟೆನು, ನನ್ನ ಧ್ವನಿಗೆ ಕಿವಿಗೊಡಿರಿ, ನಾನು ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆಗಳಾಗಿರುವಿರಿ, ನಿಮಗೆ ಹಿತವಾಗುವಂತೆ ನಾನು ವಿಧಿಸಿದ ಮಾರ್ಗದಲ್ಲೇ ನಡೆಯಿರಿ. ಅವರಾದರೂ ಕೇಳಲಿಲ್ಲ, ಕಿವಿಗೊಡಲಿಲ್ಲ, ಸ್ವಂತ ಆಲೋಚನೆಯನ್ನು ಅನುಸರಿಸಿ ತಮ್ಮ ದುಷ್ಟ ಹೃದಯದ ಹಠದಂತೆ ನಡೆದು ಹಿಂತಿರುಗಿಯೇ ಹೋದರು, ಮುಂದುವರಿಯಲಿಲ್ಲ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರ, ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದಿಂದ ಬರಮಾಡಿದಾಗ ನಾನು ಸರ್ವಾಂಗ ಹೋಮದ ಮತ್ತು ಯಜ್ಞದ ವಿಷಯವಾಗಿ ನಾನು ಅವರಿಗೆ ಏನು ಹೇಳಲಿಲ್ಲ, ಯಾವ ಅಪ್ಪಣೆಯನ್ನು ಕೊಡಲಿಲ್ಲ, ಆದರೆ ಒಂದೇ ಒಂದು ಅಪ್ಪಣೆಯನ್ನು ಮಾತ್ರ ಕೊಟ್ಟೆನು, ಅದೇನೆಂದರೆ ನನ್ನ ಧ್ವನಿಗೆ ಕಿವಿಗೊಡಿರಿ, ನಾನು ನಿಮ್ಮ ದೇವರಾದ ಯೆಹೋವನು, ನಾನು ನಿಮ್ಮ ದೇವರಾಗಿರುವೆನು, ನೀನು ನನ್ನ ಪ್ರಜೆಗಳಾಗಿರುವಿರಿ, ನಿಮಗೆ ಹಿತವಾಗುವಂತೆ ನಾನು ವಿಧಿಸಿದ ಮಾರ್ಗದಲ್ಲೇ ನಡೆಯಿರಿ ಎಂಬುದಾಗಿ. ಅಂದರೆ ಈ ವಚನದ ಕೂಡ ದೇವರು ಹೇಳ್ತಾ ಇದ್ದಾನೆಂದರೆ, ದೇವರ ಮಾತನ್ನು ಕೇಳ್ರಿ. ನಾನು ನಿಮ್ಮ ಐಗುಪ್ತ ದೇಶದಿಂದ ನಿಮ್ಮ ಪಿತೃಗಳನ್ನು ಬರಮಾಡಿದಾಗ ನಾನು ಅವರಿಗೆ ಯಾವುದೇ ಸರ್ವಾಂಗ ಹೋಮವನ್ನು ನಾನು ಅಲ್ಲಿ ಅವರಿಗೆ ಕೇಳಿಲ್ಲ, ಬದಲಾಗಿ ನಾನು ಅವರಿಗೆ ಕೇಳಿದ್ದು ಒಂದೇ, ಏನಂತ? ನನ್ನ ಮಾತನ್ನು ಕೇಳಿರಿ, ನನ್ನ ಮಾತಿಗೆ ಕಿವಿಗೊಡಿರಿ, ನಾನು ಹೇಳಿದ ಮಾರ್ಗದಲ್ಲೇ ನಡೆಯಿರಿ ಎಂಬುದಾಗಿ ದೇವರು ವಾಕ್ಯ ನಮಗೆ ತಿಳಿಸ್ತಾ ಇದ್ದ ಪ್ರೇರೆ. ಅಂದರೆ ನಾವು ಇಲ್ಲಿಂದ ನೋಡ್ಕೊಂಡು ಬಂದ್ವಲ್ಲ ಪ್ರೇರೆ, ದೇವ್ರು ಏನು ಹೇಳ್ತಿದ್ದಾನೆಂದರೆ, ಬಲಿ ಅರ್ಪಣೆಗಿಂತ
ಅತಿ ಶ್ರೇಷ್ಠವಾದದ್ದು ಯಾವುದು ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ದೇವರು ಹೇಳ್ತಾನ ಮಾತು ಕೇಳುವುದು, ದೇವರ ಮಾತು ಕೇಳುವುದು ಉತ್ತಮ ಅಂತನ. ಎರಡನೇದಾಗಿ ದೇವರು ಹೇಳ್ತಾನ ಪ್ರೇರೆ, ಮೂಢರ ಯಜ್ಞಕ್ಕಿಂತ ದೇವರ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ಈಗ ಮೂರನೇದಾಗಿ ಒಂದು ಮಾತನ್ನು ನಾವು ನೋಡುವುದಾದರೆ, ಕೀರ್ತನೆಗಳು 50ನೇ ಅಧ್ಯಾಯ 16ನೇ ವಚನದಲ್ಲಿರುತ್ತೆ ಪ್ರೇರೆ. ಕೀರ್ತನೆಗಳು 51ನೇ ಅಧ್ಯಾಯ 16ನೇ ವಚನದಲ್ಲಿ ಇರುತ್ತೆ. 51ನೇ ಅಧ್ಯಾಯ 16ನೇ ವಚನದಲ್ಲಿ, ನನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಪ್ರೇರೆ, ಕೀರ್ತನೆಗಳ 51ನೇ ಅಧ್ಯಾಯ 60ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾನೆಂದರೆ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ. ದಾವೀದನು ಹೇಳ್ತಾ ಇದ್ದಾನೆ ದೇವರಿಗೆ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಮತ್ತು ದೇವರಿಗೆ ಏನು ಇಷ್ಟ ಅಂತ ಹೇಳ್ತಾ ಇದ್ದಾನೆ ಪ್ರೇರೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಇಲ್ಲಿ ದೇವರು ಮೂರನೇದಾಗಿ ಹೇಳ್ತಾ ಇದ್ದಾನೆ ಪ್ರೇರೆ, ಮೊದಲನೇದಾಗಿ ಹೇಳಿದೇನೆಂದರೆ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ ಅಂತನ. ಎರಡನೇದೇನಂತರ, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ಅಂತನ. ಇಲ್ಲಿ ಮೂರನೇದಾಗಿ ದೇವರು ಏನು ಹೇಳಕಚ್ಚಂದರೆ, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಅಂದರೆ ದೇವರಲ್ಲಿ ಮಾತಿನವಾಗಿ ನಮ್ಗೆ ಹೇಳ್ತಾ ಇದ್ದಾನ, ದೇವರಿಗೆ ಏನು ಬೇಕಂತ, ಸರ್ವಾಂಗ ಹೋಮಕ್ಕಿಂತ, ಯಜ್ಞಕ್ಕಿಂತ, ನಿನ್ನ ಬಲಿಗಿಂತ ದೇವರಿಗೆ ಬೇಕಾಗಿರುವುದು ಏನಂತ, ಕುಗ್ಗಿದ ಮನಸ್ಸು. ನಿನ್ನ ಕುಗ್ಗಿದ ಮನಸ್ಸನ್ನು ದೇವರು ಕೇಳ್ತಾ ಇದ್ದಾನ ಪ್ರೇರೆ. ಆ ಕುಗ್ಗಿದ ಮನಸ್ಸಿನಿಂದ ಏನು ಮಾಡ್ತಾನಂತ ದೇವರಿಗೆ ನಿನ್ನ ಬಂಡೆ ಆಗಿರ್ತಕ್ಕಂಥ, ಗಟ್ಟಿಯಾಗಿರ್ತಕ್ಕಂಥ ಮನಸ್ಸು ದೇವರಿಗೆ ಬೇಡ. ದೇವರಿಗೆ ಬೇಕಾಗಿರುವುದು ಕುಗ್ಗಿದ ಮನಸ್ಸು. ಆ ಮೃದುವಾದ ಮನಸ್ಸು ದೇವರಿಗೆ ಬೇಕಂತನ ಪ್ರೇರೆ. ಆ ಮೃದುವಾದ ಮನಸ್ಸಿನಿಂದ ದೇವರು ತನಗೆ ಬೇಕಾದ ಆಕಾರದಲ್ಲಿ ಏನು ಮಾಡ್ತಾನೆ, ಅದನ್ನು ರೂಪ ಮಾಡ್ಕೊತಾನ. ಅದಕ್ಕೆ ದೇವರು ಹೇಳ್ತಾ ಇದ್ದಾನಂದರೆ, ಸರ್ವಾಂಗ ಹೋಮಕ್ಕಿಂತ ನನಗೆ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ ಯಜ್ಞ ಅಂತ ಪ್ರೇರೆ. ಇಷ್ಟವಾದಂಥ ಯಜ್ಞ ಯಾವುದು? ಕುಗ್ಗಿದ ಮನಸ್ಸು. ನಿನ್ನ ಮೃದುವಾದ ಮನಸ್ಸು ದೇವರಿಗೆ ಬೇಕು ಎಂಬುದಾಗಿ ವಾಕ್ಯದ ಮೂಲಕ ದೇವರು ತಿಳಿಸ್ತಾ ಇದ್ದಾನೆ ಪ್ರೇರೆ. ನಾಲ್ಕನೇದು ಏನಂತ ನಾವು ನೋಡುವುದಾದರೆ, ಇನ್ನೊಂದು ವಚನ ನಾವು ನೋಡುವುದಾದರೆ, ಮೀಕನು 6ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದಿರುತ್ತೆ ಪ್ರೇರೆ. ಮೀಕನು 6ನೇ ಅಧ್ಯಾಯ 6ನೇ ವಚನ. ಇಲ್ಲಿ ದೇವರು ಹೇಳ್ತಾನ ಪ್ರೇರೆ, 6ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರು ಹೇಳ್ತಾನ, ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನು ಅರ್ಪಿಸಿ ಮಹೋನ್ನತ ದೇವರ ಸನ್ಮುಖದಲ್ಲಿ ಅಡ್ಡ ಬೀಳಲಿ. ಹೋಮದ ಪಶುಗಳನ್ನು 1 ವರ್ಷದ ಕರುಗಳನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲು, 1000 ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯೆಹೋವನು ಮೆಚ್ಚಾನು. ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನೇ ಸಲ್ಲಿಸಲು, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಪ್ರೇರೆ, ಇಲ್ಲಿ ಒಂದು ಮಾತಿದೆ ಏನಂದರೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನು ಅರ್ಪಿಸಿ ಮಹೋನ್ನತ ದೇವರ ಸನ್ಮುಖದಲ್ಲಿ ಅಡ್ಡ ಬೀಳಲಿ. ಹೋಮದ ಪಶುಗಳನ್ನು 1 ವರ್ಷದ ಕರುಗಳನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲು, 1000 ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯೆಹೋವನು ಮೆಚ್ಚಾನು. ಅಥವಾ ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನು ಸಲ್ಲಿಸಲು. ದೇವರು ಯಾವುದನ್ನು ಮೆಚ್ಚುತ್ತಾನ ಅಂತ ಇಲ್ಲಿ ನಾವು ಮೀಕನ ಒಂದು ಗ್ರಂಥದಲ್ಲಿ ನೋಡ್ತಾ ಇದ್ದರೆ ದೇವರು ಹೇಳ್ತಾನೆ ಪ್ರೇರೆ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸು,
ಕರುಣೆಯಲ್ಲಿ ಆಸಕ್ತನಾಗಿರು. ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನನ್ನು ಅಪೇಕ್ಷಿಸುವುದಿಲ್ಲ. ಇಲ್ಲಿ ಒಂದು ಮಾತು ಹೇಳ್ತಾನೆ ಪ್ರಿಯ, ದೇವನ ಏನಂತಂದರೆ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ಇನ್ನೇನನ್ನು ಅಪೇಕ್ಷಿಸುವುದಿಲ್ಲ. ನಿಜ ಪ್ರಿಯ, ದೇವರು ನಮಗೆ ವಾಕ್ಯದ ಮೂಲಕ ತಿಳಿಸ್ತಾ ಇದ್ದಾನೆ. ಬಲಿ ಅರ್ಪಣೆಗಿಂತ ಅತಿ ಶ್ರೇಷ್ಠವಾದದ್ದು ಇನ್ನೊಂದು ಯಾವುದು ಎಂಬುದಾಗಿ ದೇವರ ವಾಕ್ಯದ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ. ಮೊದಲನೇದಾಗಿ ನೋಡ್ಕೊಂಡವಲ್ಲ ಪ್ರಿಯರೇ, ಮೊದಲನೇದು ಏನಂದರೆ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ಎರಡನೇದಾಗಿ ನಾವು ನೋಡುವುದಾದರೆ, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ಮೂರನೇದು ನಾವು ನೋಡೋದಾದರೆ, ಸರ್ವಾಂಗ ಹೋಮಕ್ಕಿಂತ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ನಾಲ್ಕನೇದು ನೋಡೋದಾದರೆ ನಾವು, ಆತನ ಧ್ವನಿಗೆ ಕಿವಿಗೊಡಿರಿ, ಆತನ ಮಾರ್ಗದಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಐದನೇದು ನೋಡಿದ್ವಲ್ಲ ಪ್ರಿಯರೇ, ಏನು ಮಾಡ್ಬೇಕಂತ ಹೇಳ್ತಿದ್ದಾನೆ ದೇವರು ಮೀಕ 6:6 ಆತನ ತೋರಿಸಿದನಷ್ಟೇ, ಯೆಹೋವನು ಒಳ್ಳೆಯದು ಇಂಥದೆಂದು ತೋರಿಸಿದನಷ್ಟೇ. ನ್ಯಾಯವನ್ನು ಆಚರಿಸು, ಕರುಣೆಯಲ್ಲಿ ಆಸಕ್ತನಾಗಿರು, ನಿನ್ನ ದೇವರಿಗೆ ನಮ್ರತವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಏನನ್ನು ಅಪೇಕ್ಷಿಸುವುದಿಲ್ಲ. ನಿಜವಾಗ್ಲೂ ಪ್ರೇರೆ, ನಾವು ದೇವರನ್ನು ಮೆಚ್ಚಿಸಬೇಕು ಅಥವಾ ದೇವರನ್ನು ನಮ್ಮನ್ನು ಮೆಚ್ಚಬೇಕು, ನಾವು ದೇವರಿಗೆ ಇಷ್ಟವಾಗಿ ನಾವು ಏನನ್ನು ಅರ್ಪಿಸಬೇಕು ಅಂದರೆ, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಪ್ರೇರೆ, ದೇವರು ನೀನು ಅರ್ಪಿಸುವಂಥ ಕುರಿ, ಕೋಣ, ಟಗರು ಇವುಗಳನ್ನು ಯಾವುದನ್ನು ಕೂಡ ದೇವರಿಗೆ ಬೇಕಾಗಿಲ್ಲ. ಸರ್ವವನ್ನು ದೇವರೇ ನಮಗಾಗಿ ಕೊಟ್ಟಿದ್ದಾನಂತ ಪ್ರಿಯರೇ. ಅದಕ್ಕೆ ದೇವರು ನಮ್ಮಲ್ಲಿ ಕೇಳುವುದು ಒಂದೇ, ಏನಂತ, ನಾವು ಆತನ ಮಾತನ್ನು ಕೇಳುವುದು ಮುಖ್ಯ. ನಮ್ಮ ಮನಸ್ಸನ್ನು ದೇವರಿಗೆ ಕೊಡುವುದು ಮುಖ್ಯ. ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು ಮುಖ್ಯ. ಆತನು ಹೇಳಿದ ಒಳ್ಳೆಯ ಮಾರ್ಗದಲ್ಲಿ ನಾವು ಜೀವಿಸುವುದು ದೇವರಿಗೆ ಇಷ್ಟವಾದದಂತ ಪ್ರಿಯರೇ. ಈಗ ನೋಡ್ಕೊಂಡ್ವಲ್ಲ, ಈ 5 ದೇವರಿಗೆ ಇಷ್ಟವಾದವುಗಳು. ನಾವು ನೋಡ್ಕೊಂಡ್ವಲ್ಲ, ಬಲಿ ಅರ್ಪಣೆಗಿಂತ ಅತಿ ಶ್ರೇಷ್ಠವಾದದ್ದು ಯಾವುದು? ಈ 5 ಎಂಬುದಾಗಿ ದೇವರ ವಾಕ್ಯದ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ ಪ್ರೇರೆ. ಆದ್ದರಿಂದ ನಾವು ಕೂಡ ದೇವರು ಮೆಚ್ಚುವ ರೀತಿಯಲ್ಲಿ ದೇವರು ಕೇಳುವಂತಹ ಅರ್ಪಣೆಯನ್ನು, ಆ ಅತಿ ಶ್ರೇಷ್ಠವಾದ ಅರ್ಪಣೆಯನ್ನು ದೇವರಿಗೆ ಕೊಡುವುದಕ್ಕೆ ನಾವು ಯಾವಾಗಲೂ ತವಕ ಪಡೋಣ ಅಂತ ಹೇಳುತ್ತಾ, 2 ಮಾತುಗಳು ನಮ್ಮ ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರು ಆಶೀರ್ವದಿಸಲಿ. ಆಮೇಲೆ